ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನಾನು ಯೂರೋ ಕಿಡ್ಸ್ ಶಾಲೆಯಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಈ ವರ್ಷನೇ 2025ರಲ್ಲಿ ನಾನು ಇಲ್ಲಿ ಜಾಯಿನ್ ಆಗಿದ್ದು. ಆದರೆ KG, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್ ಈಗ ಶಾಲೆಗೆ ಮುಂದುವರಿತಿದೆ. ಅದೇ ರೀತಿ ನೆಕ್ಸ್ಟ್ ಇಯರ್ ಈಗ ಯೂರೋ ಕಿಡ್ಸ್ ಅಂತ ಇತ್ತು. ಯೂರೋ ಕಿಡ್ಸಲ್ಲಿ ಎಲ್ಲ ಆ್ಯಕ್ಟಿವಿಟೀಸು ಅಂದರೆ ಇವಾಗ ಈ ಬಿಲ್ಡಿಂಗು ನಮ್ಮ ಮಕ್ಕಳಿಗೆ ಸೇಫ್ಟಿ. ಯೂರೋ ಕಿಡ್ಸ್ ಅಂದರೆ ಸೇಫ್ಟಿ. ಒನ್ಸು ಒಳಗಡೆ ಬಂದರೆ ಮಕ್ಕಳಿಗೆ ಯಾವುದೇ ರೀತಿ ಇದಿರಲ್ಲ. ಆಟ ಜೊತೆ ನಾವು ಪಾಠನೂ ಕೊಡ್ತೀವಿ. ಆದರೆ ಏನೇ ಆಗಲಿ ಬಿದ್ದರೆ ಹೆದ್ರೆ ಅದಕ್ಕೆಲ್ಲ ನಾವು ಸೇಫ್ಟಿಯಾಗಿ ಇರ್ತೀವಿ. ಅದೇ ರೀತಿ ಯೂರೋ ಕಿಡ್ಸ್ ಎಲ್ಲ ಶಾಲೆಗಳಿಗಿಂತ ನಾವು ಹೋಲಿಸೋದಾದರೆ ನಾನು ನೋಡಿರೋ ಪ್ರಕಾರ ನನಗೆ 10 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಆದರೆ 10 ವರ್ಷಗಳಿಂದ ನಾನು ನೋಡಿರೋದಿದಾದರೆ ಎಲ್ಲ ಶಾಲೆಗಳಿಗಿಂತ ನಮ್ಮ ಶಾಲೆಯಲ್ಲಿ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿ ಇಲ್ಲಿ ವ್ಯವಸ್ಥೆ ಇದೆ. ಅದೇ ರೀತಿ ನಮ್ಮ ಸ್ಕೂಲ್ಗೆ ಬ್ಯಾಕ್ ಬೋನ್ ಆಗಿರುವಂತಹ ಹರೀಶ್ ಸರ್ ಅವರು ಸಹ ನಾವು ಏನೇ ಕೇಳಿ ಮಕ್ಕಳಿಗೆ ಸರ್ ಇದು ಬೇಕು ಅದು ಬೇಕು ಅಂದರೆ ಎಲ್ಲನೂ ಇಲ್ಲ ಅಮ್ಮ ಅಂತ ಹೇಳಲ್ಲ. ಅವರು ತುಂಬ ಇದರಿಂದ ಸಹಕಾರ. ನಾವು ಬೇತಮಂಗಲದಲ್ಲಿ ಯೂರೋ ಕಿಡ್ಸ್ ಸ್ಟಾರ್ಟ್ ಮಾಡಬೇಕು ಅಂತ ಫಸ್ಟ್ ಅಂದ್ಕೊಂಡಾಗ ತುಂಬ ಕಷ್ಟ ಅನಿಸ್ತಾ ಇತ್ತು. ಇವಾಗ ಅದನ್ನು ನಡೆಸೋದೇನು ದೊಡ್ಡ ಇದೇನಲ್ಲ. ಎಲ್ಲ ಪೇರೆಂಟ್ಸ್ಗೆ ಬೇರೆ ಸ್ಕೂಲುಗಳಲ್ಲಿ ಎಲ್ಲ ಹುಡುಗರು ಜಾಸ್ತಿ ಇರ್ತಾರೆ. ಅಂಥ ಜಾಗದಲ್ಲಿ ಚಿಕ್ಕ ಮಕ್ಕಳನ್ನ ಕೇರ್ ಮಾಡೋಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಇಲ್ಲಿ ನಮ್ದು ಏನಂದರೆ ಬೇಸಿಕ್ಕಿಂದ LKG, PKGಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು. ಇಂಥ ಎಜುಕೇಷನ್ನು ಸಿಟಿ ಲೆವೆಲಲ್ಲಿ, ಕಾರ್ಪೊರೇಟ್ ಲೆವೆಲಲ್ಲಿ ಇರ್ತಾಯಿತ್ತು. ಅದನ್ನು ನಾವು ಇವಾಗ ನಮ್ಮ ಹಳ್ಳಿ ಗ್ರಾಮಾಂತರ ಭಾಗದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನಮ್ಮ ಜೊತೆ ನಮ್ಮ ಆಂಟೋನಿ ಸರ್ ಅಂತ ಒಬ್ಬರು, ಆಮೇಲೆ ಸುರೇಂದ್ರ ಸಿಂಗ್ ಅಂತ ಬ್ಯಾಂಗ್ಳೂರಲ್ಲಿ ಒಬ್ಬರು ಸಾಫ್ಟ್ವೇರು ಇಂಜಿನಿಯರು, ಅವರು ಮೂವರು ಸೇರಿಸ್ಕೊಂಡು ನಾವು ನಮಗೆ ಒಳ್ಳೆ ಸ್ಟಾಫ್ ಇದ್ದಾರೆ. ಒಳ್ಳೆ ಮಕ್ಕಳನ್ನ ಕೇರ್ ಟೇಕ್ ತೊಗೊತಾರೆ. ಈ ವರ್ಷದಿಂದ ಇನ್ನೊಂದು ಎಕ್ಸ್ಟ್ರಾ ಸ್ಟಾಫ್ ಬರ್ತಾ ಇದ್ದಾರೆ. ಅವರು ಅಡ್ಮಿನಿಸ್ಟ್ರೇಟಿವ್ ಇದನ್ನೆಲ್ಲ ಶಿರೀಶಾ ಅಂತ ಹೇಳ್ಬಿಟ್ಟು ಅವ್ರು ಮೇಂಟೈನ್ ಮಾಡ್ತಾರೆ. ಎಲ್ಲ ಪೇರೆಂಟ್ಸು ಇವಾಗ ಹೆಂಗೆ ಅವ್ರಿಗೆ ಮಕ್ಕಳನ್ನ ಇದು ಮಾಡಿದ್ದೀವಿ ಅಂತ ಪೇರೆಂಟ್ಸು ಒಳ್ಳೆ ಒಪಿನಿಯನ್ ಇದೆ. ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಇದು ಮಾಡ್ತೇನೆ. ಯೂರೋ ಕಿಡ್ಸ್ ತುಂಬ ಚೆನ್ನಾಗಿದೆ ಸ್ಕೂಲು. ನಮ್ಮ ಹುಡುಗಿನೂ ಇಲ್ಲೇ ಓದ್ತಾ ಇದ್ದಾಳೆ, ಚಾರ್ಜಿ ಅಂತ. ತುಂಬ ಚೆನ್ನಾಗಿದ್ದಾರೆ. ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲ ಆ್ಯಕ್ಟಿವಿಟೀಸು ಚೆನ್ನಾಗಿ ಮಾಡಿಸ್ತಾರೆ. ಚೆನ್ನಾಗಿದೆ. ತುಂಬ ಮಕ್ಕಳು ಸೇರ್ಸೋದು ತುಂಬ ಅನುಕೂಲವಾಗಿದೆ ಸ್ಕೂಲು. ಅಶ್ವಿನಿ ಮೇಡಮು, ಶಿಲ್ಪಾ ಮೇಡಮು, ದೀಪಾ ಮೇಡಮ್ ಎಲ್ಲರೂ ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ ಮಕ್ಕಳಿಗೆ. ಡ್ಯಾನ್ಸು ಇಂದ ಎಲ್ಲ ಮಾಡಿಸ್ತಾರೆ. ಚೆನ್ನಾಗಿದೆ ಸ್ಕೂಲ್. 2 ವರ್ಷದಿಂದ ಮೊದಲನೇ ವರ್ಷ ನಮ್ಮ ಫಸ್ಟ್ ಹೆಂಗಿದ್ರು ಇವಾಗ ಮೊದಲುಗಿಂತ ಇವಾಗಿಂದ ಬೆಟರ್ ಚೆನ್ನಾಗಿದೆ ಸ್ಕೂಲು. ತುಂಬ ಚೆನ್ನಾಗಿದೆ ಸ್ಕೂಲ್. Admissions are open 2026 to 27. This year we are accepting more admissions from Euro Kids. We are eagerly waiting for that. Thank you. ಇಂಡಿವಿಜುವಲ್ ಮಕ್ಕಳನ್ನ ಕೇರ್ ಟೇಕ್ ತೊಗೊಂಡು ಅವ್ರ ಪೇರೆಂಟ್ಸ್ ಕರೆಸಿ ಪೇರೆಂಟ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದೀವಿ. ಎಲ್ಲ ಪೇರೆಂಟ್ಸ್ಗೂ ಒಂದೊಂದು ಯಾವ ಥರ ಮಾಡಬೇಕು ಆ್ಯಕ್ಟಿವಿಟೀಸು, ಮಕ್ಕಳನ್ನ ಯಾವ ಥರ ತಿದ್ದಬೇಕು, ಯಾವ ಥರ ಅವ್ರನ್ನ ಬರೀ ಓದೊಂದೇ ಇಂಪಾರ್ಟೆನ್ಸ್ ಅಲ್ಲ, ಓದಿಗಿಂತ ಆ್ಯಕ್ಟಿವಿಟಿ ಅವ್ರ ಮೈಂಡಲ್ಲಿ 4 ಜನ ಜೊತೆ ಬೆರ್ಕೊಂಡು ಅವರು ಡೆವಲಪ್ಮೆಂಟ್ ಆಗೋದನ್ನು ನಾವು ಇದರಿಂದ ಕಲಿಸ್ತಾ ಇದ್ದೀವಿ. Here I was working in Euro Kids. Compared to last year, we started 9 children was there. Now more than 18 children are there. So we are very happy for that. All credit goes to Harish sir. He's a pillar of a school. If you ask anything, he's ready to give. You won't say no. He's always ready to give. The teachers also very supportive. All teachers are educated, qualified. We are giving good education for the children. We are taking care, more care for children. We are taking care for the children. We love children. The school compared to all the school, I like this school very much because this school we are giving activity plus we are giving more importance for the children education level. Okay, thanks for giving this. Children are very safe in our school. They don't hurt anyone. Teachers take care of the children like the parent. No children be hurted here. All the children are equal to our children. Thank you.
ಬೇರೆ ಸ್ಕೂಲ್ಗಳಿಂದ ನಮ್ಮದು ತುಂಬ ಕಮ್ಮಿ. ಕಡಿಮೆ ಇದೆ. ಏನೋ ಫೀಸ್ ಸ್ಟ್ರಕ್ಚರ್ಸ್ ಎಲ್ಲ ನಾವು ಮಕ್ಕಳಿಗೆ ಯೂನಿಫಾರ್ಮ್ 3 ಪೇರು ಯೂನಿಫಾರ್ಮ್ ಕೊಡ್ತೀವಿ, ಶೂಸ್ ಕೊಡ್ತೀವಿ, ಸ್ಯಾಕ್ಸ್ ಕೊಡ್ತೀವಿ, ಸ್ಟಡಿ ಮೆಟೀರಿಯಲ್ಲು, ಆ್ಯಕ್ಟಿವಿಟಿ ಮೆಟೀರಿಯಲ್ಲು, ಸ್ಕೂಲ್ ವ್ಯಾನು ಎಲ್ಲ ಸೇರಿ ನಾವು ಒಂದು 25,000 ರೂಪಾಯಿ ಒಳಗಡೆನೇ ಇದು ಮಾಡ್ತಾಯಿದ್ದೀವಿ. ಬೇರೆ ಶಾಲೆಗಳು ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ. ನಾವು ಇದು ಎಲ್ಲ ಬರೆಸ್ಕೊಂಡು ಎಕ್ಸ್ಟ್ರಾ ಬರ್ಡನ್ ಆದ್ರೂ ನಾವು ಫಸ್ಟ್ ಕೋಚಿಂಗ್ ಚೆನ್ನಾಗಿ ಕೊಡಬೇಕು, ಮಕ್ಕಳ ಫೌಂಡೇಶನ್ ಚೆನ್ನಾಗಿ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ವಿ. ಪ್ರೀ ನರ್ಸರಿಯಿಂದ ಫಸ್ಟ್ LKG UKG ಫಸ್ಟ್ ಸ್ಟ್ಯಾಂಡರ್ಡು ಒಂದು 4 ಜನ ಇದ್ರು, 3 ಜನ ಇದ್ದರು. ಈ ಸಾರಿ 6 ಜನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರ್ತಾರೆ. ನೆಕ್ಸ್ಟು ನಮ್ಮ ಸ್ಕೂಲಿಂದಾನೇ 32 ಜನ ಈ ಸಾರಿ UKGಗೆ ಬರ್ತಾ ಇದ್ದಾರೆ. ಅವರು ನೆಕ್ಸ್ಟ್ 26-27ಗೆ 32 ಜನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರ್ತಾ ಇದ್ದಾರೆ. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ವಿ.